ಬೆಂಗಳೂರಿನಂತಹ ಪ್ರದೇಶಗಳಲ್ಲಿ ಇತ್ತೀಚೆಗೆ ಕನ್ನಡ ತುಂಬ ಕಡಿಮೆ ಆಗ್ತಾ ಇದೆ. ಇದು ಸರ್ಕಾರದ ಮಟ್ಟಿಗೆ ಹಾಗೂ ಜನರ ಮಟ್ಟಿಗೆ ಏನು ಚೇಂಜಸ್ ಆಗಬೇಕು ಅಂತ ಅನ್ಸುತ್ತೆ? ನೋಡಿ, ನಾನು ಸರ್ಕಾರನ ಇವಾಗಲೇ ಕೇಳ್ಕೊಂಡಿದ್ದೀವಿ. ಈಗ ಏನಾಗಿದೆ ನೋಡಿ, ಈಗ ದೊಡ್ಡ ದೊಡ್ಡ ಪಿಕ್ಚರು ಇವತ್ತು ಪ್ಯಾನ್ ಇಂಡಿಯಾ ಅಂತ ಬಂದ್ಬಿಟ್ಟು ಇವತ್ತು ಮಾಲ್ಗಳಲ್ಲಿ ಪರಭಾಷೆಗೆ ಹೆಚ್ಚು ಒತ್ತನ್ನು ಕೊಡ್ತಾರೆ. ಯಾಕೆ ಅಂತ ಹೇಳಿದ್ರೆ ಪರಭಾಷೆ ಚಿತ್ರ ಇಲ್ಲಿ ಬಂದು ಬಿಡುಗಡೆ ಆಗುತ್ತೆ. ಒಂದು ರಜನಿಕಾಂತ್ ಅಥವಾ ಇನ್ನೊಬ್ಬ ದೊಡ್ಡ ಹೀರೋನು ಯಾರ್ದೋ ಬರುತ್ತೆ ಅಂದ್ಕೊಳ್ಳಿ. ಈಗ ದುರಂಧರ ಇರ್ಬೋದು, ಮತ್ತೊಂದು ಇಂಥ ಪಿಕ್ಚರ್ಗಳು ಬಂದಾಗ ಕನ್ನಡ ಪಿಕ್ಚರ್ಗೆ ಅಲ್ಲಿ ಸ್ಕ್ರೀನೇ ಇಲ್ಲ ಮಲ್ಟಿಪ್ಲೆಕ್ಸ್ ಅಲ್ಲಿ. ಅದು ಅಲ್ದೇ ಏನು ರೇಟ್ ಆಫ್ ಅಡ್ಮಿಷನ್. ರಜನಿಕಾಂತ್ ಅನ್ನೋ ಒಂದು ಪಿಕ್ಚರು, ಇನ್ನೊಬ್ಬ ಹೀರೋ ಅಂತ ಪಿಕ್ಚರ್ ಬಂದರೆ 1,000 1,500 ಯಾರು ಆ ರೇಟ್ ಕೊಟ್ಬಿಟ್ಟು ಸಿನಿಮಾಗಳು ಆದರೂ ಜನ ನೋಡ್ತಾರೆ. ಸರ್ಕಾರದ ಮೇಲೆ ಪ್ರೆಜರ್ ತಂದು ನಾವು ಯಾವುದೇ ಕಾರಣಕ್ಕೂ ಮಲ್ಟಿಪ್ಲೆಕ್ಸ್ಗಳಲ್ಲಿ 200 ರೂಪಾಯಿ ಮೇಲೆ ಇರಬಾರ್ದು. ಬಟ್ ಆಕ್ಚುಲಿ ಅದು ರೂಲ್ ಬಂದಿದೆ ಸರ್, ಮಾಡಿದ್ದಾರೆ. ಈ ಬಡ್ಜೆಟಲ್ಲೇ ಮಾಡಿದ್ರು, ಇಂಪ್ಲಿಮೆಂಟ್ ಕೋರ್ಟ್ಗೆ ಹೋಗಿದ್ದಾರೆ. ಯಾರು ಹೇಳಿ? ಪರಭಾಷೆಯವರು ಕೋರ್ಟ್ಗೆ ಹೋಗಿದ್ದಾರೆ, ಮಲ್ಟಿಪ್ಲೆಕ್ಸ್ನವರು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಅದು ಸದ್ಯಕ್ಕೆ ಹಂಗೆ ಇರೋದ್ರಿಂದ ಈಗ ಅದಕ್ಕೆ ಏನಾಗುತ್ತೆ, 1,500 2,000 ಟಿಕೆಟ್ ಪರಭಾಷೆಯವ್ರು ಕೊಟ್ಬಿಟ್ಟು ಪಿಕ್ಚರ್ ನೋಡ್ತೀವಿ. ರೆವಿನ್ಯೂ ಯಾರಿಗೂ ಹೋಗುತ್ತೆ? ತಮಿಳು ಪಿಕ್ಚರ್ ಮಾಡಿದ್ರೆ ತಮಿಳ್ನಾಡು ಹೋಗುತ್ತೆ, ಆಂಧ್ರದವ್ರು ಮಾಡಿದ್ರೆ ಆಂಧ್ರದವ್ರು ಹೋಗುತ್ತೆ. ಹಿಂಗೆ ಹೋಗುತ್ತೆ ಹೊರತು ಕರ್ನಾಟಕದಲ್ಲಿ ಎಲ್ಲಿ ಉಳಿಯುತ್ತದು? ಕರ್ನಾಟಕದ ದುಡ್ಡು ಹೋಗುತ್ತೆ. ಅದಕ್ಕೆ ಸರ್ಕಾರ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಮಾನ್ಯ ಸಿದ್ದರಾಮಯ್ಯ ಅವರು ಇರೋದಕ್ಕೆ ಸ್ವಲ್ಪ ಚಿತ್ರರಂಗ ಇದೆ. ಎರಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅದು ಆಗಿನ ಕಾಲದಲ್ಲಿ ಟ್ಯಾಕ್ಸ್ ಫ್ರೀ ಮಾಡಿದ್ರು. ಕನ್ನಡ ಚಿತ್ರಗಳಿಗೆ ಟ್ಯಾಕ್ಸ್ ಫ್ರೀ, ಟ್ಯಾಕ್ಸ್ ಇಲ್ಲ, ಅದನ್ನು ಮಾಡಿದ್ರು. ಆಮೇಲೆ ಸಬ್ಸಿಡಿ ಮಾಡಿದ್ರು, ಬೇಕಾದಷ್ಟು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಇವತ್ತು ನಮ್ಮ ಚಿತ್ರರಂಗದಲ್ಲಿ ನಾವು ಬೆಳೆಯೋಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಚಿತ್ರರಂಗ ಉಳಿಸ್ಕೊಳಕ್ಕೆ ಆಗ್ತಾ ಇದೆ ಅಂದರೆ ಏನು? 1200 1300 ಥಿಯೇಟ್ರ್ ಇತ್ತು ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನ್. ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಸಿಂಗಲ್ ಸ್ಕ್ರೀನು 1200ರಿಂದ 1300 ಇತ್ತು. ಇವತ್ತು 650ಕ್ಕೆ ಬಂದಿದೆ. ಇತ್ತೀಚಿನ ಸಮೀಕ್ಷೆ ತಗೊಂಡಾಗ 150 ಚಿತ್ರವನ್ನು ಮಂದಿರ ಮುಚ್ಚೋಗಿದೆ. ಇನ್ನು 500 ಚಿತ್ರ ಮಂದಿರ ಮಾತ್ರ ಇರೋದು. ಹೆಂಗೆ ಸರ್ವೈವ್ ಆಗ್ತಾರೆ? ಹೆಂಗೆ ಆಗಬೇಕು? ಹೌದು. ಈಗ ಅದ್ಯಾವುದೋ OTT ಪ್ಲಾಟ್ಫಾರ್ಮ್ ಅಂತ ಬಂದಿದೆ, ಅವರು ಕೂಡ ಪಿಕ್ಚರ್ ತಗೋತಾರೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ. ಅವು ಯಾರೇ ಆದ್ರೂ ಪ್ರಾಜೆಕ್ಟ್ ಒಳ್ಳೆ ತಗೋತಾನೆ. ಹೌದೌದು. ಮಾರ್ಕೆಟಲ್ಲಿ ಸರ್ ಈಗ 8 ಪಿಕ್ಚರ್ ರಿಲೀಸ್ ಆದರೆ ಸಾಯಂಕಾಲ ಒಂದು ಶೋನು ಇಲ್ಲ ಅಂತ ಹೇಳಿದ್ರೆ ಯಾರು ಬಂದು ತಗೋತಾರೆ OTTಗೆ? ಹೌದು. ಅದನ್ನ ನಂಬ್ಕೊಂಡು ಭಾಳ ಜನ ಕೇಳ್ತಾ ಇದ್ದಾರೆ. ನನಗೆ ಯಾಕೆಂದರೆ ಅವ್ರ ಬಗ್ಗೆ ನನಗೆ ಫೀಲಿಂಗ್. ಇವತ್ತೇನಾದರೂ ಚಿತ್ರರಂಗ ಉಳಿದಿದ್ರೆ ಅಂತ ಸಣ್ಣ ನಿರ್ಮಾಪಕರಿಂದ ಚಿತ್ರರಂಗ ಬೆಳೀತಾ ಇದೆ. ಯಾಕೆಂತ ಹೇಳಿದ್ರೆ ಅವರೇ ಜಾಸ್ತಿ ಪಿಕ್ಚರ್ ಮಾಡ್ತಾ ಇರೋದು. ಇಷ್ಟೆಲ್ಲ ಸಮಸ್ಯೆಗಳ ನಡುವೆ ಚಿತ್ರರಂಗ ಇವತ್ತು ಉಳಿಬೇಕಾಗಿದೆ, ಬೆಳೆಯಬೇಕಾಗಿದೆ. ಜಯಮಾಲ ಅವರು ಆ ಒಂದು ನೀವು ಬಿಟ್ಟುಕೊಟ್ಟಂತಹ ಸ್ಥಾನವನ್ನ ಚೆನ್ನಾಗಿ ನಿಭಾಯಿಸ್ತಾ ಇದ್ದಾರೆ ಅನ್ಸುತ್ತಾ? ಒಬ್ಬ ಹೆಣ್ಮಗಳು 2ನೇ ಬಾರಿ ಅಧ್ಯಕ್ಷ ಆಗ್ತಾ ಇದ್ದಾರೆ. ನಾನು 2 ಬಾರಿ ಆಗಿದ್ದೆ. ಅವರು ಈ ಬಾರಿ ಬಂದು ಇದಾಗ ಮಾಡಲಿಕ್ಕೆ ಅವಕಾಶ ಕೊಡಬೇಕು. ನಾವು ಒಬ್ಬ ಹೆಣ್ಮಗಳು ಮಾಡಿದ್ದಾರೆ, ಬಂದಿದ್ದಾರೆ, ಕೆಲಸ ಮಾಡ್ಬೋದು ಅಂತ ನಂಬಿಕೆ ಮೇಲೆ ನಾವೆಲ್ಲ ಅವ್ರಿಗೆ ಖಂಡಿತ ಮಾಡ್ತಾರೆ. ಹಿಂದೆನೂ ಮಾಡಿದ್ದಾರೆ, ಈಗಲೂ ಮಾಡಬೇಕು, ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಾವು ಕಾದು ನೋಡೋಣ. ಸರ್, ಇಂದಿನ ಯುವ ಪೀಳಿಗೆ ಕನ್ನಡ ಕೆಲಸವನ್ನ ಯಾವ ರೀತಿ ಮಾಡಬೇಕು, ಹಾಗೂ ಅವ್ರಿಗೆ ಏನಾದರೂ ನೀವು ಕಿವಿ ಮಾತು ಕೇಳೋದಿದ್ರೆ? ಇಲ್ಲ, ಹೋರಾಟದ ಹಾದಿಯನ್ನು ಇಂದಿನ ಯುವ ಪೀಳಿಗೆ ಈ ಕಂಪ್ಯೂಟರ್ ಎಲ್ಲ ಬಂದಮೇಲೆ ಎಲ್ಲ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ಇವಾಗ ಕನ್ನಡದ ಬಗ್ಗೆ ಅವ್ರಿಗೆ ಅರಿವು ಇಲ್ಲ, ಕನ್ನಡದ ಬಗ್ಗೆ ಅವ್ರ ಜ್ಞಾನನೂ ಇಲ್ಲ. ಈಗೆಲ್ಲ ಏನಂದ್ರೆ ಈ ಕಂಪ್ಯೂಟರೈಸ್ ಹೋಗ್ಬಿಟ್ಟು ಇವತ್ತಿನ ದಿವಸ ಆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಈಗ ಹೋರಾಟ ಮಾಡೋರು ಯಾರಿದ್ದಾರೆ ಅಂದ್ರೆ, ಈಗ ಯಾರು ನಾವು ನಮ್ಮಂತ ಹೋರಾಟಗಾರರು ಇದ್ದೀವೋ ಅವರಿಂದಲೇ ಏನಾದ್ರು ಕನ್ನಡ ಉಳಿಸ್ಕೋಬೇಕಾಗಿದೆ. ಇಂದಿನ ಪೀಳಿಗೆಗೆ ಆ ಜವಾಬ್ದಾರಿನೂ ಇಲ್ಲ, ಇದು ಇಲ್ಲ. ಯಾಕೆಂತ ಹೇಳಿದ್ರೆ 82ರಲ್ಲಿ ಒಂದು ರಾಜ್ಕುಮಾರ್ ಒಂದು ಗೋಕಾಕ್ ಚಳುವಳಿ ಮಾಡಿದೋಗಿದ್ರೆ ಇವತ್ತಿನ ದಿವಸ ಬೆಂಗಳೂರು ನಗರದಲ್ಲಿ ಕನ್ನಡಿಗರು ಹರಾಜಾಗ್ತಿತ್ತು, ಭಾಷೆ ಹರಾಜಾಗ್ತಿತ್ತು. ಆ ಒಂದು ಗೋಕಾಕ್ ಚಳುವಳಿ ನಮಗೆ ಸುಮಾರು 26-27 ವರ್ಷದಿಂದ ನಮ್ಮನ್ನು ಬದುಕಿಸಿದೆ. 20-30-40 ವರ್ಷದಿಂದ ಅದು ನಮ್ಮನ್ನು ಬದುಕಿಸಿದೆ. ಅದರಿಂದ ಕನ್ನಡ ಬೆಳೆದಿತ್ತು. ಇವತ್ತು ಯಾರು ಇಲ್ಲ.
ರಾಜ್ಕುಮಾರ್ ಈಗ ಮುಂದೆ ಯುವಕರು ಹೋರಾಟ ಮಾಡೋದು ತುಂಬಾ ಕಡಿಮೆ ಅಂತ ಹೇಳ್ತೀರಾ? 100ಕ್ಕೆ 100 0. ಸರಿ. ಯಾರನ್ನು ನಾವು ಅದನ್ನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಓಕೆ, ಇದು ಒಂದು ಗಂಭೀರವಾದ ಮಾತು. ಹೌದು. ಆಮೇಲೆ ಯಾಕೆಂದ್ರೆ ಅವ್ರಿಗೆ ಕನ್ನಡಕ್ಕೆ- ಬೇಕಾಗಿಲ್ಲ ಸರ್, ಹೌದು. ಅವ್ರಿಗೆ ಬೇಕಾಗಿಲ್ಲ. ಹ್ಮ್. ಅವ್ರಿಗೆ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಅವರು ಬದುಕೋದಂಗೆ ಜೀವನ ಮಾಡೋದಂಗೆ ಅದನ್ನ ನೋಡ್ತಾ ಇದ್ದಾರೆ ಹೊರತು ಭಾಷೆ ಮತ್ತೊಂದು ಮತ್ತೊಂದಿಲ್ಲ. ನಾವು ಯಾಕೆ ಹೊಡ್ಕೊಂಡು ಸಾಯ್ತೀವಿ? ನಮ್ಮ ಮುಂದೆ ನಮ್ಮ ಮೇಲೆ ನಮ್ಗೆ ಕನ್ನಡ ಪಾಸ್ ಮಾಡೋದೇ ಕಷ್ಟ ಇದೆ. ಅದ್ರ ಬಗ್ಗೆನೇ ಅಸಡ್ಡೆ ಇದೆ. ಅದ್ರ ಬಗ್ಗೆ ಪಕ್ಕದಲ್ಲಿ ಹಿಂದಿನೂ ಹೇಳಿದ್ರೆ ಏನಾಗ್ಬೇಕು ಮಕ್ಕಳು?